ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಂಟಲು ನೋವಿಗೆ ಹೋಮ್ ರೆಮಿಡಿ ಕಷಾಯ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡೋಣ ಬನ್ನಿ. ಮೊದಲು ಅದಕ್ಕೆ ಸ್ವಲ್ಪ ತುಳಸಿ ಎಲೆ, 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಇಂಚು ಶುಂಠಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅರ್ಧ ಈರುಳ್ಳಿಯನ್ನು ತಗೊಂಡು ಕಟ್ ಮಾಡಿದ್ದೇನೆ. ಇದರಲ್ಲಿ ಹಾಕಿ ಜಜ್ಜಿ ತಗೊಂಡು ಆನಂತರ ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಹಾಕಿ ಜಜ್ಜಿದ ಮಿಶ್ರಣವನ್ನೆಲ್ಲ ಹಾಕೋಣ. 1/4 ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕೋಣ, ಸ್ವಲ್ಪ ಬೆಲ್ಲ ಹಾಕೋಣ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ಈಗ ನಾನು ಇಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೇನಲ್ಲ, ಅದು ಚೆನ್ನಾಗಿ ಆವಿಯಾಗಿ 1 ಗ್ಲಾಸ್ ತನಕ ಚೆನ್ನಾಗಿ ಕುದಿಬೇಕು. 2 ಗ್ಲಾಸ್ ಇರುವುದು 1 ಗ್ಲಾಸ್ ಆಗಬೇಕು, ಆವಾಗ ಪರ್ಫೆಕ್ಟಾಗಿ ಕಷಾಯ ಆಗ್ತದೆ. ಇದು ಶೀತ, ಕೆಮ್ಮು, ನೆಗಡಿ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದೀಗ ನೀವು ನೋಡ್ಬೋದು 2 ಗ್ಲಾಸ್ ಇದ್ದದ್ದು 1 ಗ್ಲಾಸ್ ಆಗ್ತಾ ಬಂತು. ಇನ್ನು ಇದನ್ನು ಸೋರಿಸಿ ತಗೊಳ್ಳೋಣ. ನಾನಿದಕ್ಕೆ ಬೆಲ್ಲ ಯೂಸ್ ಮಾಡಿದ್ದೇನೆ. ನೀವು ಇದಕ್ಕೆ ಬೆಲ್ಲ ಅಲ್ಲ ಅಂದರೂ ಜೇನುತುಪ್ಪನೂ ಹಾಕ್ಬೋದು. ನಾವು ಶೋಧಿಸಿದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿದರೆ ಆಯಿತು. ಇದು ಗಂಟಲು ನೋವಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ನಾವು ಮನೆಯಲ್ಲೇ ಮಾಡ್ಬೋದು. ಈ ಮದ್ದೆಲ್ಲ ಕುಡಿದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಈ ಥರ ಮಾಡಿ ಕುಡೀರಿ. ಈಗ ನೋಡಿ ಕರೆಕ್ಟ್ ಆಯಿತು. ನೋಡಿ ಶೋಧಿಸ್ತಾ ಇದ್ದೀನಿ ನೋಡಿ. ಇದು ತುಂಬಾ ಒಳ್ಳೆಯದು, ಮನೆಯಲ್ಲೇ ಮಾಡ್ಬೋದು ಹೋಮ್ ರೆಮಿಡಿ. 2 ಗ್ಲಾಸ್ ಇರುವುದು 1 ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಬೇಕು. ಆವಾಗಲೇ ಇದು ಕರೆಕ್ಟಾಗಿರ್ತದೆ. ತುಂಬ ಖಾರ ಬೇಕಾದವರು, ಇನ್ನೂ ಜಾಸ್ತಿ ಖಾರ ಬೇಕಾದವರು 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಕಿದರೆ ಆಯಿತು. ಇದು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕುಡಿಬಹುದು. 5 ವರ್ಷದ ನಂತರ ಮಕ್ಕಳಿಗೆ ಮಾಡಿಕೊಡಿ. 5 ವರ್ಷದ ಮುಂಚಿನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬೇಡ. 5 ವರ್ಷದಿಂದ ಮುದುಕರವರೆಗೂ ಮಾಡಿ ಕುಡಿಬಹುದು. ಚಿಕ್ಕ ಮಕ್ಕಳಿಗಾದರೆ 1 ಗ್ಲಾಸ್ ಫುಲ್ ಬೇಡ, ಅರ್ಧ ಗ್ಲಾಸ್ ಕೊಟ್ಟರೆ ಸಾಕು. ದೊಡ್ಡವರಾದರೆ 1 ಗ್ಲಾಸ್ ಕುಡೀರಿ. ದಿನಾಲೂ ಕುಡಿಬೋದು. ಗಂಟಲು ನೋವಿದ್ದರೆ ಏನೂ ಆಗೋದಿಲ್ಲ, ತುಂಬಾ ಒಳ್ಳೆಯದಿದು. ಇವತ್ತಿನ ಈ ಕಷಾಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೂ ಹೊಸ ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.